ನಾವು ಸುಮಾರು ಒಂದು 15-20 ದಿನದಿಂದ ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ವಿವಿಧ ಮಾಧ್ಯಮಗಳಲ್ಲಿ ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆದ ನಂತರ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಥರವಾದಂಥ ಒಂದು ಹೋರಾಟಗಳು ನಿರಂತರವಾಗಿ ಪ್ರಾರಂಭವಾದವು. ಆದರೆ ಇವತ್ತಿನ ದಿನ ನಾನು ಯಾದಗಿರಿಯಲ್ಲಿ ಇರ್ತಕ್ಕಂಥ ನಮ್ಮ MIM ಮುಖಂಡರು ಹಾಗೂ BSP ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತಜ್ಮುಲ್ ಹುಸೇನ್ ಇವರಿಬ್ಬರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತಂದರೆ ಈಗ ಉಳಿದಿರ್ತಕ್ಕಂಥದ್ದು ನಾನು ನೋಡಿರುವ ಹಾಗೆ ಯಾದಗಿರಿಯಲ್ಲಿ ಜನಸಾಮಾನ್ಯರ, ಬಡವರ, ರೈತರ, ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಇಬ್ಬರು ನಾಯಕರು ನಾನು ಈಗ ಯಾದಗಿರಿಯಲ್ಲಿ ನೋಡ್ತಾ ಇದ್ದೀನಿ. ನಿರಂತರವಾಗಿ ಬೇರೆ ಬೇರೆ ಸಮುದಾಯದಲ್ಲಿ ಇದ್ದಾರೆ, ಅದೇ ದೊಡ್ಡ ಮಾತಿಲ್ಲ. ಆದರೆ ಈ ಒಂದು ಮುಸ್ಲಿಂ ಸಮಾಜದಲ್ಲಿ ಬಹಳಷ್ಟು ಜನ ಈ ಥರವಾದಂಥ ಹೋರಾಟಗಳನ್ನು ಹಮ್ಮಿಕೊಂಡು ಅವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮುಂಚೆನೋ ಅವ್ರು ಕೊಟ್ಟಿದ್ದಾರೆ. ಆ ಥರ ರಾತ್ರಿ ಹೊತ್ತು ಕೂಡ ಬಂದು ಹರಾಸ್ಮೆಂಟ್ ಮಾಡಿಸಿ ಏನು ಇವಾಗಲೇ ನಾನು ದುಡ್ಡು ತಗೊಂಡೇ ಹೋಗ್ತೀನಿ, ಇಲ್ಲಾಂದ್ರೆ ಮನೆಯಿಂದ ಹೋಗಲ್ಲ ಅಂತೇಳಿ ಬಹಳಷ್ಟು ವಿಡಿಯೋ ಹಾಕಿದ್ದಾರೆ. ನನಗೆ ವಿಡಿಯೋ ಕೂಡ ಬಹಳಷ್ಟು ಇದ್ದಾವೆ. ಅದು ಸ್ವಲ್ಪ ಮಾತ್ರ ನಾವು ಮನೆ ಪತ್ರದಲ್ಲಿ ಒಂದು 20 ಜನರ ಅದು ಯಾವುದು ಮೈಕ್ರೋ ಫೈನಾನ್ಸ್ ಇದೆ ಅವ್ರ ಹೆಸರುಗಳು ಮಾತ್ರ ನಾವು ಅಲ್ಲಿ ಇದು ನಮೂದಿಸಿವೆ. ಸುಮಾರು ಒಂದು 50ರಿಂದ 60 ಇದು ಇದೆ ಬ್ಯಾಂಕ್, ಅದು ಯಾವ್ಯಾವ ಇದೆ ಅಂತ ಅದು ಕೂಡ ತಮ್ಗೆ ನಾನು ಮಾಹಿತಿಗೆ ಕೊಡ್ಬೋದು. ನಾನು ವಿನಂತಿ ಮಾಡ್ಕೊಳ್ತೀನಿ ಪೊಲೀಸ್ ಅಧಿಕಾರಿಯವರಿಗೆ, ಯಾದಗಿರಿ ಜಿಲ್ಲಾಡಳಿತ ಕಡೆಯಿಂದ ಒಂದು ಆದೇಶ ಹೋಗ್ಬೇಕು. ಮತ್ತೆ ವಿಶೇಷವಾಗಿ ಗುಲ್ಬರ್ಗಾದಲ್ಲಿ ಏನು ಯಾವ ತರ ಜಿಲ್ಲಾಡಳಿತ ಇದರಲ್ಲಿ DC ಅವರ ನೇತೃತ್ವದಲ್ಲಿ ಯಾವ ತರ ಸಭೆ ಕರೆದು ಈ ತರ ಹೋರಾಟ ಮಾಡುವವರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಒಗ್ಗಟ್ಟು ಕೂಡಿಸಿ ಆ ಒಂದು ಸಭೆ ಕರೆದು ಏನಿದೆ ಅಂತ ಹೇಳಿ ಜನರ ಸಮಸ್ಯೆ ಅದು ಯಾವ ತರ ರಾತ್ರಿ ಹೊತ್ತು ಹೆಣ್ಮಕ್ಳಿಗೆ ಟಾರ್ಚರ್ ಆದ ಸಂದರ್ಭದಲ್ಲಿ ನಮ್ಮೊಬ್ಬರಿಗೆ ಫೋನ್ ಮಾಡ್ತಾರೆ, ಅದೇ ರೀತಿಯಾಗಿ ಭಯಮುಕ್ತವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಅವರಿಗೆ ಫೋನ್ ಮಾಡಬೇಕು. ಮಾಡಿದ್ರೆ ಅವ್ರ ಸಹಕಾರ ಹಸ್ತ ಚಾಚಬೇಕು. ಅವ್ರ ಹತ್ರ ಏನಾಗಿದೆ ನಾವಿದು ನಿಮ್ ಜೊತೆಗೆ ಕಾನೂನು ಪ್ರಕಾರ ನಿಮ್ಗೆ ಏನ್ ಬೇಕು ಅಂತ ನೀವು ಕೂಡ ಹೆದರಬಾರ್ದು. ನೀವೇನ್ ಮಾಡ್ತಾ ಇರ್ತೀರಿ ಸುಮ್ನೆ ಅವರಿಗೆ ನಮಗೂ ಕೂಡ 150 ಫೋನ್ ಬರ್ತಾ ಇರ್ತವೆ. ಹೆಣ್ಮಕ್ಳು ನೋಡ್ತಾ ಇದ್ವಿ, ನಿಮ್ಗೆ 112 ನಂಬರ್ ಇದೆ, ಆ ನಂಬರ್ಗೆ ನೀವು ದಯಮಾಡಿ ಫೋನ್ ಮಾಡಿ. ಆ ನಂಬರ್ ಬೆಂಗಳೂರಿಗೆ ಹೋಗ್ತದೆ. ನಿಮ್ ಹೆಸರು ಹೇಳ್ಬೇಕು, ನಿಮ್ ಜಿಲ್ಲೆ ಹೇಳ್ಬೇಕು, ನೀವು ಎಲ್ಲಿಂದ ಮಾತಾಡ್ತಾ ಇದ್ರಿ, ಏನ್ ಸಮಸ್ಯೆ ಅಂತೇಳಿ ಹೇಳಿದ್ಮೇಲೆ ಅವರು ಯಾವ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅವ್ರು ಮಾಹಿತಿ ಮುಟ್ಟಿಸ್ತಾರೆ. ಅಲ್ಲಿರ್ತಕ್ಕಂಥ 112 ERSS ಅಂತೇಳಿ ಸ್ಕಾರ್ಪಿಯೋ ಬರ್ತದೆ. ನಿಮ್ಮ ಅಡ್ರೆಸ್ಗೆ ಬಂದು ಏನಾಗಿದೆ ಅಂತ ಕೇಳ್ತಾರೆ. ಅವರು ಆ ಸಮಸ್ಯೆ ಬಗೆಹರಿದ ನಂತರ ನಿಮ್ಗೆ ಕೇಳ್ತಾರೆ. ಮತ್ತೆ ಬೆಂಗಳೂರಿನಿಂದ ನಿಮ್ಗೆ ರಿಪ್ಲೈ ಬರ್ತದೆ, ಏನಾಗಿದೆ ಅವ್ರು ಕಳಿಸಿದ್ರಲ್ಲ ಪೊಲೀಸರು ಬಂದ್ರೆ ನಿಮ್ ಸಮಸ್ಯೆ ಬಗೆಹರಿತೈತಾ, ಬಗೆಹರಿದಿದೆ ಅಂತ ಹೇಳ್ಬೇಕು. ಸುಮ್ಮನೆ ಯಾರೋ ಪೊಲೀಸರು ನಿಂತಾರೆ ಅಂತ ಹೇಳಿ ಆಯ್ತ್ರಿ ಅಂತ ಅವ್ರು ತಲೆ ಆಡ್ಸೋದು ಮಾಡಕ್ ಹೋಗ್ಬೇಡಿ. ನಾ ದಯಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ತೀರಿ, ಯಾರೇ ಬಂದ್ರು ಕೂಡ ನಿಮ್ಮ ಮರ್ಯಾದೆ ಕಳೆಯುವಂತ ಪ್ರಯತ್ನ ಮಾಡಿದ್ರೆ ಅದು ಸರ್ಕಾರ ಆಗಲಿ ಕಾನೂನಾಗ್ಲಿ ಒಪ್ಪೋದಿಲ್ಲ. ಮತ್ತೆ ನೀವು ಕೊಡಬೇಕು. ಯಾವ್ದು ಕೂಡ ಇಲ್ಲಿ ಮನ್ನಾ ಮಾಡ್ಲಿಕ್ಕೆ ನಾವೆಲ್ಲ ಬಂದಿಲ್ಲ, ಮನ್ನಾ ಯಾವ್ದು ಆಗಲ್ಲ. ನಿಮ್ಗೆ ಕಾಲಾವಕಾಶ ಕೊಡಬೇಕು. ನಿಮ್ಗೆ ಸತಾಸಿ ನಿಮ್ಗೆ ಊರು ಬಿಟ್ಟು ಹೋಗುವಂಥದ್ದು, ನೀವು ಸಾಯುವಂಥದ್ದು, ಗಂಡ ಹೆಂಡತಿ ಎಲ್ಲ ಬೇರೆ ಬೇರೆ ಕಡೆ ಜೀವನ ಮಾಡ್ತಾ ಇದ್ರೆ ನೋಡಿದ್ವಿ ನಾವು ಎಷ್ಟೋ ಜನ ಮಕ್ಕಳು. ಇನ್ನೊಂದು ವಿಶೇಷವಾಗಿ ಇಲ್ಲಿ ಬಡ್ಡಿ, ಬಹಳಷ್ಟು ಬಡ್ಡಿ ಇದು ವ್ಯವಹಾರ ನಡೀತಾ ಇದೆ. ವಾರದ ಬಡ್ಡಿ ಅದರಲ್ಲಿ ವಾರದ ಬಡ್ಡಿ, ಅದರಲ್ಲಿ ಯಾರು ಸಾಯ್ತಾ ಇದ್ದಾರೆ? ಜನಸಾಮಾನ್ಯರು, ಬಡವರು. ವಾರದ ಬಡ್ಡಿ ವಾರಕ್ಕೆ 10%, 20%. ಆ ತರ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ಏನ್ ಯಾರ್ಯಾರಿದ್ದಾರೆ ಅಂತ ಹೇಳಿ ಲಿಸ್ಟ್ ಮಾಡ್ಬೋದು. ನಾ ಬೇಕಿದ್ರೆ ಯಾದಗಿರಿ ಜಿಲ್ಲಾದ್ಯಂತ ಯಾರ್ಯಾರು ವಾರದ ಬಡ್ಡಿ ಮಾಡ್ತಾರೆ ಅಂದ್ರೆ ಲಿಸ್ಟ್ ಕೊಡ್ಬೋದು. ನನ್ನ ಹೆಸರು ನೀವು ಹೇಳಂಗಿಲ್ಲ, ಓಪನ್ ಮಾಡಂಗಿಲ್ಲ ಅಂದ್ರೆ ನಾನೇ ನಿಮ್ಗೆ ಅವ್ರ ಮನೆಗೆ ನೀವು ರೇಡ್ ಮಾಡ್ರಿ. ಅವ್ರ ಹತ್ರ ಡೈರಿ ಯಾರ್ಯಾರ ಹತ್ರ ಎಷ್ಟು ಕೊಟ್ಟಿದ್ರೆ ಎಲ್ಲ ನಿಮ್ಗೆ ವಿಸ್ತಾರವಾಗಿ ಸಿಗ್ತದೆ. ಆ ತರವಾದಂತ ಒಂದು ಕಡೆ ಎಲ್ಲಾದ್ರೂ ರೇಡ್ ಮಾಡಿದ್ರೆ ನೀವು ನಿಜವಾಗ್ಲೂ ನಿಮ್ ಸೇವೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಿಮ್ಗೆ ಋಣ ಇರ್ತೀವಿ ಅಂತ ಹೇಳಿ ಹೇಳುತ್ತಾ ಇನ್ನು ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಅದಕ್ಕಾಗಿಯೇ ಬಹಳಷ್ಟು ಮಾತಾಡೋದೇನು ಬೇಕಾಗಿಲ್ಲ, ನಿರಂತರವಾಗಿ ಕಾಲ್ಗಳು ಬರ್ತಾ ಇರ್ತವೆ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟು ಮಾರ್ಗ ಮುಂದಿನ ಏನು ಅವರಿಗೆ ಮಾಡ್ಬೇಕಂತ ಹೇಳಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ಬೇಕಂತ ಹೇಳಿ ಇಲ್ಲಿ ಬಂದು ಇನ್ನೂ ಜನ ನಮ್ಮ ನಾಯಕರು ಇನ್ನೂ ಮಾತಾಡೋರಿದ್ದಾರೆ. ಆದ್ದರಿಂದ ನನಗೆ ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.